ಸಂತ್ರಸ್ತ ಕೊಟ್ಟ ದೂರಿನ ಅನ್ವಯ ತನಿಖಾಧಿಕಾರಿಯನ್ನ ನೇಮಕ ಕೂಡ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಸಕಲೇಶಪುರದ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಇಲ್ಲಿ ತನಕ ಸಂತ್ರಸ್ತನ ವಿರುದ್ಧ ದೂರು ನೀಡಿದ್ದ ಸಂಬಂಧ ವಿಚಾರಣೆಯನ್ನು ನಡೆಸಲಾಗ್ತಾ ಇತ್ತು. ಹೊಳೆನರಸೀಪುರ ನಗರದ ಸಿಪಿಐರಿಂದ ವಿಚಾರಣೆ ಮುಕ್ತಾಯಗೊಂಡಿದೆ. ಇದೀಗ ಸಂತ್ರಸ್ತ ಕೊಟ್ಟ ದೂರು ಸಂಬಂಧ ವಿಚಾರಣೆ ಸಾಗ್ತಾ ಇದೆ. ತನಿಖೆಯನ್ನ ಸಕಲೇಶಪುರದ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರಿಗೆ ನೇತೃತ್ವವನ್ನು ವಹಿಸಲಾಗಿದೆ. ವಿಚಾರಣೆ ನಂತರ ಸೂರಜ್ ರೇವಣ್ಣರನ್ನ ಬಹುತೇಕ ವಶಕ್ಕೆ ಪಡೆದು ನಂತರ ಅರೆಸ್ಟ್ ಪ್ರೊಸೀಜರ್ ಅನ್ನೇನಾದರೂ ಮಾಡ್ತಾರಾ ಐಒ ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಸೊ ಇವತ್ತೇ ಆಗುತ್ತಾ, ಇವತ್ತಿನ ಡೆವಲಪ್ಮೆಂಟ್ ಏನಾ ಅದು ಅನ್ನೋದು ಈ ಕ್ಷಣದ ಕುತೂಹಲ ಆಗ್ತಾ ಇದೆ. ನೋಡೋಣ ಈ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಇವತ್ತೇ ಸೂರಜ್ ರೇವಣ್ಣರನ್ನ ಬಂಧಿಸೋ ಸಾಧ್ಯತೆ ಅಥವಾ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಪೊಲೀಸ್ ಮೂಲಗಳಿಂದ ಏನ್ ಮಾಹಿತಿ ಇದೆ? ಕೇವಲ ಇವತ್ತು ವಿಚಾರಣೆ ಮಾತ್ರ ನಡೆಸ್ತಾರಾ ಅಥವಾ ಇವತ್ತೇ ಅರೆಸ್ಟ್ ಪ್ರೊಸೀಜರ್ ಅನ್ನ ಅಥವಾ ವಶಕ್ಕೆ ಪಡೆಯುವಂತಹ ಪ್ರೊಸೀಜರ್ ಅನ್ನ ಪೊಲೀಸರು ಮಾಡ್ತಾರಾ? ಡೀಟೇಲ್ಸ್ ಏನಿದೆ? ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ ಡಾಕ್ಟರ್ ಸೂರಜ್ ರೇವಣ್ಣ ಅವರ ವಿರುದ್ಧ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಏನು ಪ್ರಕರಣ ದೂರು ನೀಡಿದಂತ ಸಂತ್ರಸ್ತನನ್ನ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಲಾಗ್ತಿದೆ. ಮತ್ತೊಂದೆಡೆ ಸೂರಜ್ ರೇವಣ್ಣ ಅವರು ಅವರ ಆಪ್ತ ಏನು ಶಿವಕುಮಾರ್ ಇದ್ದಾರೆ, ಅವರು ಏನು ಸಂತ್ರಸ್ತನ ವಿರುದ್ಧ ಒಂದು ದೂರನ್ನು ನೀಡಿದ್ರು. ಆ ದೂರಿನ ವಿಚಾರಣೆಗಾಗಿ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಗಾಗಿ ಸೂರಜ್ ರೇವಣ್ಣ ಅವರನ್ನ ಹಾಸನದ ಸೆನ್ ಪೊಲೀಸ್ ಠಾಣೆಗೆ ಈಗಾಗಲೇ ಕರೆದುಕೊಂಡು ಬಂದು ಸತತ 2 ಗಂಟೆಗಳಿಂದ ಅವರಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಮತ್ತೊಂದೆಡೆ ಎಫ್ಐಆರ್ ದಾಖಲಾಗಿರೋದ್ರಿಂದ ಸೆನ್ ಪೊಲೀಸ್ ಠಾಣೆಯಲ್ಲಿ ಅವರನ್ನ ವಶಕ್ಕೆ ಪಡೆಯುವುದು ಬಹುತೇಕ ಖಚಿತವಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಪೊಲೀಸರು ಅದಕ್ಕೆ ಬೇಕಂತ ಎಲ್ಲಾ ಸಿದ್ಧತೆಗಳನ್ನು ಸಹ ನಡೆಸ್ತಾ ಇದ್ದಾರೆ. ಏನು ಸೆನ್ ಪೊಲೀಸ್ ಠಾಣೆಯಿಂದಲೇ ಸೂರಜ್ ರೇವಣ್ಣನ ಬಂಧನ ಮಾಡಿ ಆ ನಂತರ ಮೆಡಿಕಲ್ ಚೆಕಪ್ ಅನ್ನು ನಡೆಸಿ ನಂತರ ಅವರು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಅದಾದ ಬಳಿಕ ಅವರನ್ನ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಲ್ಲದೆ ಪೊಲೀಸ್ ಉನ್ನತ ಮಾಹಿತಿಗಳು ಸಹ ಇದೆ. ಹಾಗಾಗಿ ಸೂರಜ್ ರೇವಣ್ಣ ಅವರು ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಹಿಂದೆ ಬಂಧನ ಹೋಗುವಂತ ಸಾಧ್ಯತೆ ಈಗ ದಟ್ಟವಾಗಿರ್ತಕ್ಕಂಥದ್ದು. ಈಗ ಸೆನ್ ಪೊಲೀಸ್ ಠಾಣೆಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. ಅಲ್ಲದೆ ಸೂರಜ್ ರೇವಣ್ಣ ಕೆಲವು ಬೆಂಬಲಿಗರು ಸಹ ಇಲ್ಲಿ ತಮ್ಮ ಹೆಸರು ಅವರೆಲ್ಲರೂ ಸಹ ವಾಪಸ್ ಕಳಿಸುವಂತ ಒಂದು ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ. ಅಲ್ಲದೆ ಅವರ ಕಾರು ಸಹ ಪೊಲೀಸ್ ಠಾಣೆ ಬಳಿಯೇ ಇರೋದ್ರಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಥವಾ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಸಂಪೂರ್ಣವಾಗಿ ಅವರು ಕೊಟ್ಟಿರ್ತಕ್ಕಂತಹ ದೂರಿನ ಸಾಕ್ಷ್ಯಗಳನ್ನ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹಿಸಿದ ಬಳಿಕ ಅವರನ್ನ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧಿಸುವುದು ಬಹುತೇಕ ನಿಶ್ಚಿತವಾಗಿದೆ. ಮಮತಾ, ಇಲ್ಲಿ ಶಶಿಧರ್, ಇನ್ನು ದೂರುದಾರ ಅಥವಾ ಸಂತ್ರಸ್ತನನ್ನ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡು ಬರುವಂತಹ ಪ್ರಯತ್ನ ಕೂಡ ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆಯಲ್ಲ. ಸೊ ಆಲ್ರೆಡಿ ಬೆಂಗಳೂರಿಗೆ ತಲುಪಿದ್ದಾರಾ ದೂರುದಾರ ಮತ್ತು ಪೊಲೀಸರ ತಂಡ ಅಥವಾ ಇನ್ನಷ್ಟೇ ಆಗ್ಬೇಕಾಗಿದೆಯಾ? ಇಲ್ಲಿ ಮೆಡಿಕಲ್ ಟೆಸ್ಟ್ ಅಂತ ಅಂದ್ರೆ ಈ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ಮೆಡಿಕಲ್ ಟೆಸ್ಟ್ ಅಥವಾ ಅವರ ಫಿಸಿಕಲ್ ಮೆಂಟಲ್ ಫಿಟ್ನೆಸ್ ಅನ್ನ ಖಾತ್ರಿಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಮೆಡಿಕಲ್ ಟೆಸ್ಟ್ ಯಾವುದು ಅಂತ? ಮಮತಾ, ಏನು ದೂರುದಾರ ಏನು ಸಂತ್ರಸ್ತ ಇದ್ರು ಅವರು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರ ನೀಡಲು ಸಂಜೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿರೋ ನಂತರ ಕೆಲ ಹೊತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ ಏನು ಲೈಂಗಿಕ ದೌರ್ಜನ್ಯ ಇರ್ಬೋದು, ಅಲ್ಲದೆ ಅವರು ಸೂರಜ್ ರೇವಣ್ಣ ಅವ್ರ ವಿರುದ್ಧ ಏನ್ ದೂರನ್ನ ಅವ್ರ ಆಪ್ತರಿಂದ ಪಡಿಸಿ ಅದ್ರ ಬಗ್ಗೆ ಸ್ವಲ್ಪ ಕಾಲ ವಿಚಾರಣೆಯನ್ನ ನಡೆಸಿದ್ರು. ಅದಾದ ಬಳಿಕ ಇದೀಗ ಅವ್ರ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಬೆಂಗಳೂರಿಗೆ ಈಗಾಗಲೇ ಕರೆದುಕೊಂಡು ಪೊಲೀಸರು ಹೊರಟಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದ ನಂತರ ಮುಂದಿನ ಏನು ಕ್ರಮಗಳಿದೆ ಅದನ್ನ ಪೊಲೀಸರು ಎಲ್ಲವನ್ನೂ ಸಹ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ ಸೂರಜ್ ರೇವಣ್ಣ ಬಂಧನ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅವ್ರನ್ನು ಸಹ ಈಗ ಮೆಡಿಕಲ್ ಚೆಕಪ್ ಆಗಿ ಕರೆದುಕೊಂಡು ಹೋಗ್ಬೇಕು. ಅದಕ್ಕೆ ಏನು ಪೂರ್ವ ತಯಾರಿಗಳನ್ನ ಮಾಡ್ಕೋಬೇಕು ಎಲ್ಲವನ್ನೂ ಸಹ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.